కోవెల ఇదిగో కనుగొనుడి. అదిగో ఒంటిమిట్ట కోవెల ఇదిగో కనుగొనుడి. ప్రతితులు సీతారామ లక్ష్మణులు పృథివి చరించుచు వెలసిన నగరము అదిగో ఒంటిమిట్ట కోవెల ఇదిగో కనుగొనుడి. ప్రతితులు సీతారామ లక్ష్మణులు పృథివి చరించుచు వెలసిన నగరము అదిగో ఒంటిమిట్ట కోవెల ఇదిగో కనుగొనుడి. ఇదిగో కనుగొనుడి, ఇదిగో కనుగొనుడి. మహిరామ సేవా సమాజాధ్యక్షుడు రహిమీర సంజీవరాయుడుండెడిది. మహిరామ సేవా సమాజాధ్యక్షుడు రహిమీర సంజీవరాయుడుండెడిది. రుకండాది మునీశ్వరులెల్లరు సుఖముగ తపములు సొలయక తలిపినది. మృకండాది మునీశ్వరులెల్లరు సుఖముగ తపములు సొలయక సలిపినది. అదిగో ఒంటిమిట్ట కోవెల భక్తుడగు బమ్మెర పోతన ఘరమనురక్తిని కాపురముండినది. పరమ భక్తుడగు బమ్మెర పోతన ఘరమనురక్తిని కాపురముండినది. అవని ముక్తిదము ఆంధ్ర భాగవతమవతరించిన అసమక్షేత్రమిది. అవని ముక్తిదము ఆంధ్ర భాగవతమవతరించిన అసమక్షేత్రమిది. అదిగో ఒంటిమిట్ట కోవెల ఇదిగో కనుగొనుడి. ఇదిగో కనుగొనుడి, ఇదిగో కనుగొనుడి. ప్రణవాకారము పాప విదారము ప్రణతావనవర రాఘవులుండెడిది. ప్రణవాకారము పాప విదారము ప్రణతావనవర రాఘవులుండెడిది. వాసుదాసు కైదాసరి అగుచును వాసి తిరుగు రఘువర్యుడుండెడిది. వాసుదాసు కైదాసరి అగుచును వాసి తిరుగు రఘువర్యుడుండెడిది. అదిగో ఒంటిమిట్ట కోవెల ఇదిగో కనుగొనుడి. అదిగో ఒంటిమిట్ట కోవెల ఇదిగో కనుగొనుడి. ప్రతితులు సీతారామ లక్ష్మణులు పృథివి చరించుచు వెలసిన నగరము అదిగో ఒంటిమిట్ట కోవెల ఇదిగో కనుగొనుడి. ప్రతితులు సీతారామ లక్ష్మణ. నమో నమో నాథ నమో నమస్తే. నమో నమో రామ నమో నమస్తే. పునః పునస్తే చరణారవిందం నమామి నాథేతి నమన్సరే మే. రామో రాజమణి సదా విజయతే రామం రమేశం భజే. రామేణాభిహతా నిశాచరచమూః రామాయ తస్మై నమః. రామాన్నాస్తి పరాయణం పరతరం రామస్య దాసోస్మ్యహం. రామే చిత్తలయ సదా భవతు మే. భో రామ మాముద్ధర.
ಶ್ರೀರಾಮಚಂದ್ರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಒಂಟಿಮೆಟ್ಟ ಕ್ಷೇತ್ರ ಏಕಶಿಲಾ ನಗರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನವನೀತ ಕೃಷ್ಣಾಲಂಕಾರದಲ್ಲಿ ಜಗದೊಡೆಯ ಸ್ವಾಮಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ ಕೋದಂಡರಾಮ. ಅಂತಹ ಆ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿಂದು ನಾವು ನವನೀತ ಕೃಷ್ಣಾಲಂಕಾರದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಕೋದಂಡರಾಮ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಿದ್ದೇವೆ. ಅತ್ಯಂತ ವೈಭವದಿಂದ ಪಾಂಚರಾತ್ರ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ಸೇರಿ ಅತ್ಯಂತ ವೈಭವದಿಂದ ನೆರವೇರಿಸಿಕೊಡ್ತಾ ಇರುವಂತಹದ್ದು. ನಾವೆಲ್ಲರೂ ಕೂಡ ಅತ್ಯಂತ ಭಾಗ್ಯಶಾಲಿಗಳು. ಪರಮ ಪವಿತ್ರವಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸವರೇಣ್ಯರು ತಿಳಿಸಿಕೊಟ್ಟಂತೆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳುವುದು, ಭಗವದ್ಭಕ್ತರೊಡನೆ ಸೇರಿ ಕುಣಿದಾಡುವುದು, ಭಗವಂತನ ಲೀಲೆಗಳನ್ನು ಚಿಂತಿಸುವುದು, ತದ್ವಿಷಯಕವಾದಂತಹ ಮಾತನಾಡುವುದು, ಇದೆಲ್ಲವೂ ಕೂಡ ಏತತ್ ಪುಣ್ಯಕೃತೋ ಲಭಂತೆ, ಪುಣ್ಯವನ್ನು ಯಾರು ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಸಿಗುವಂತಹದ್ದು. ಭಗವಂತನ ಪ್ರಸಾದ ಯಾರಿಗೆ ಉಂಟಾಗಬೇಕು ಎಂಬುದಾಗಿ ಸ್ವಾಮಿ ಸಂಕಲ್ಪಿಸಿದ್ದಾನೋ ಅವರಿಗೆ ಮಾತ್ರ ಸಾಧ್ಯವಾಗಿರುವಂತಹದ್ದಾಗ್ತದೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಈ ವಿಶಿಷ್ಟವಾದ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಕೋಲಾಟವನ್ನು ಆಡುತ್ತಾ ಬಾಲಿಕೆಯರು, ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯವಾಗಿರತಕ್ಕಂತಹ ಈ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವವೇ ಈ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಪಾಂಚರಾತ್ರ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ನವನೀತ ಕೃಷ್ಣಾಲಂಕಾರ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದೇವೆ. ಕೋದಂಡ ಪಾಣಿಯಾಗಿ ಲೋಕದಲ್ಲಿ ಎಲ್ಲರಿಂದಲೂ ಕೂಡ ಪೂಜ್ಯನಾಗಿ ವಿಶೇಷವಾಗಿ ಮಾನವರಿಗೆ ಮಾರ್ಗವನ್ನು ಹಾಕಿಕೊಟ್ಟಿರತಕ್ಕಂತಹ ಮಹಾನುಭಾವ ಮರ್ಯಾದ ಪುರುಷೋತ್ತಮ ಸ್ವಾಮಿ ಶ್ರೀ ಕೋದಂಡರಾಮ. ಅಂತಹ ಕೋದಂಡರಾಮ ಸ್ವಾಮಿಯ ನವನೀತ ಕೃಷ್ಣಾಲಂಕಾರ ಸೇವೆಯನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಪೋತನ ಭಾಗವತವನ್ನು ಬರೆದಿರ್ತಕ್ಕಂತಹ ಸ್ಥಳ ಒಂಟಿಮಿಟ್ಟು ಕ್ಷೇತ್ರ ಸ್ವಾಮಿಯ ಸನ್ನಿಧಾನ ಅಂತ ಹೇಳ್ತಾರೆ. ಹೀಗೆ ಅನೇಕರು ಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಸ್ಥಳ ಸ್ವಾಮಿಯ ದೇಗುಲವಾಗಿದೆ. ಅಂತಹ ಸ್ವಾಮಿಯ ಸನ್ನಿಧಾನದಲ್ಲಿ ಇಂದು ಭಕ್ತರು ವಿಶೇಷವಾದ ಭಕ್ತಿಯನ್ನು ಸ್ವಾಮಿಯಲ್ಲಿ ತೋರಿಸುತ್ತಾ ತಮ್ಮ ಜೀವನದ ಸಾರ್ಥಕತೆಯನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ. ಸ್ವಾಮಿ ಕೈಯಲ್ಲಿ ನವನೀತವಿರುವಂತಹ ಗಡಿಗೆಯನ್ನು ಹಿಡಿದಿದ್ದಾನೆ. ಲೋಕಕ್ಕೆಲ್ಲ ಸಂದೇಶವನ್ನು ನೀಡ್ತಾ ಇದ್ದಾನೆ. ತನ್ನ ಪಾದಪದ್ಮಗಳನ್ನು ಯಾರು ಆಶ್ರಯಿಸುತ್ತಾರೋ ಅವರಿಗೆ ಮೋಕ್ಷವೆಂಬತಕ್ಕಂತಹ ಬೆಣ್ಣೆಯನ್ನು ನೀಡುತ್ತೇನೆ, ಇದು ಕೈಯಲ್ಲಿ ಹಿಡಿದುಕೊಂಡು ಸಿದ್ಧನಾಗಿದ್ದೇನೆ, ಬನ್ನಿ ಎಂಬುದಾಗಿ ಎಲ್ಲರನ್ನೂ ಕೂಡ ಆಹ್ವಾನಿಸುವಂತಹದ್ದು. ಅವರ ದುಃಖಗಳನ್ನೆಲ್ಲವನ್ನು ಕೂಡ ಚಾಟಿಯಿಂದ ಹೊಡೆದು ದೂರ ಮಾಡಿ ಮೋಕ್ಷ ರೂಪವಾದಂತಹ
ಬೆಣ್ಣೆಯನ್ನು ಪ್ರಸಾದಿಸುತ್ತೇನೆ ಎಂಬುದಾಗಿ ಸ್ವಾಮಿ ಲೋಕಕ್ಕೆ ಸಂದೇಶವನ್ನು ನೀಡುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ಸಂದೇಶವನ್ನು ಅರ್ಥ ಮಾಡಿಕೊಂಡು ಭಕ್ತರೆಲ್ಲರೂ ಕೂಡ ವಿಶೇಷವಾಗಿ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ತಮ್ಮ ಸಾಧನೆಯನ್ನು ಮಾಡುತ್ತಿದ್ದಾರೆ. ನಾವು ಕೂಡ ಆ ಸಾಧನೆಯಲ್ಲಿ ಭಾಗಿಗಳಾಗಿ ನವನೀತ ಕೃಷ್ಣಾಲಂಕಾರ ರೂಪದಲ್ಲಿರತಕ್ಕಂತಹ ಕೋದಂಡರಾಮ ಸ್ವಾಮಿಯನ್ನು ಭಜಿಸುತ್ತಿದ್ದೇವೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಸೇವೆ. ಹನುಮಂತ ದೇವರು ಇಂದಿಗೂ ಕೂಡ ಶ್ರೀರಾಮಚಂದ್ರನ ನಾಮವನ್ನು ಸ್ಮರಿಸುತ್ತಾ ಆ ಧ್ಯಾನದಲ್ಲಿಯೇ ಆ ಅಮೃತ ಸಾಗರದಲ್ಲಿಯೇ ಮುಳುಗುತ್ತಾ ಲೋಕಕ್ಕೆಲ್ಲ ಆ ರಾಮನಾಮದ ಮಹಿಮೆಯನ್ನು ತಿಳಿಸುತ್ತಾ ಕಿಂಪುರುಷಾಖಂಡದಲ್ಲಿ ವಿರಾಜಿಸುವಂಥವರಾಗ್ತಾ ಇದ್ದಾರೆ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಂ ಅಸಾವಿದಾನಿಂಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಅಂತಹ ಆ ಹನುಮಂತ ದೇವರನ್ನು ಕೋದಂಡರಾಮಸ್ವಾಮಿಯ ಸ್ಮರಣೆ ಆಗ್ತಾ ಇದ್ದಂತೆಯೇ ಹನುಮಂತ ದೇವರ ಸ್ಮರಣೆಯೂ ಕೂಡ ಬರುವಂತಹದ್ದು. ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಂಬುದಾಗಿ ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಸ್ವಾತ್ಮಾನಮೇವ ತಮ್ಮನ್ನು ತಾವೇ ಅರ್ಪಿಸಿಬಿಟ್ಟಿದ್ದಾರಂತೆ. ಅಂತಹ ಕರುಣೆ ಭಕ್ತರ ಮೇಲೆ ಕೋದಂಡರಾಮಸ್ವಾಮಿನೇ ನಮೋ ನಮಃ. ನವನೀತ ಚೋರ ನಮೋ ನಮೋ, ನವನೀತ ಚೋರ ನಮೋ ನಮೋ, ನವ ಮಹಿಮಾ ನವ ನಮೋ ನಮೋ, ನವನೀತ ಚೋರ ನಮೋ ನಮೋ, ನವ ಮಹಿಮಾ ನವ ನಮೋ ನಮೋ, ನವನೀತ ಚೋರ ನಮೋ ನಮೋ. ಹರಿನಾರಾಯಣ ಕೇಶವಾಚ್ಯುತ ಕೃಷ್ಣ ನರಸಿಂಹ ವಾಮನ ನಮೋ ನಮೋ, ಹರಿನಾರಾಯಣ ಕೇಶವಾಚ್ಯುತ ಕೃಷ್ಣ ನರಸಿಂಹ ವಾಮನ ನಮೋ ನಮೋ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ನರನಾರಾಯಣ ನಮೋ ನಮೋ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ನರನಾರಾಯಣ ನಮೋ ನಮೋ. ನಿಗಮಗೋಚರ ವಿಷ್ಣು ನೀರಜಾಕ್ಷ ವಾಸುದೇವಾ, ನಗಧರ ನಂದ ಗೋಪ ನಮೋ ನಮೋ, ನಿಗಮಗೋಚರ ವಿಷ್ಣು ನೀರಜಾಕ್ಷ ವಾಸುದೇವಾ, ನಗಧರ ನಂದ ಗೋಪ ನಮೋ ನಮೋ, ತ್ರಿಗುಣಾತೀತ ದೇವ ತ್ರಿವಿಕ್ರಮ ದ್ವಾರಕ ನಗರಾಧಿನಾಯಕ ನಮೋ ನಮೋ,
ತ್ರಿಗುಣಾತೀತ ದೇವ ತ್ರಿವಿಕ್ರಮ ದ್ವಾರಕ ನಗರಾಧಿನಾಯಕ ನಮೋ ನಮೋ. ನವನೀತ ಚೋರ ನಮೋ ನಮೋ. ನವ ಮಹಿಮಾ ನವ ನಮೋ ನಮೋ. ನವನೀತ ಚೋರ ನಮೋ ನಮೋ. ವೈಕುಂಠ ರುಕ್ಮಿಣಿ ವಲ್ಲಭ ಚಕ್ರಧರ ನಾಗೇಶವಂದಿತ ನಮೋ ನಮೋ. ವೈಕುಂಠ ರುಕ್ಮಿಣಿ ವಲ್ಲಭ ಚಕ್ರಧರ ನಾಗೇಶವಂದಿತ ನಮೋ ನಮೋ. ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ. ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ. ನಾಗಜನನುತ ನಮೋ ನಮೋ. ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ. ನಾಗಜನನುತ ನಮೋ ನಮೋ. ನವನೀತ ಚೋರ ನಮೋ ನಮೋ. ನವ ಮಹಿಮಾ ನವ ನಮೋ ನಮೋ. ನವನೀತ ಚೋರ ನಮೋ ನಮೋ. ನವ ಮಹಿಮಾ ನವ ನಮೋ ನಮೋ. ನವನೀತ ಚೋರ ನಮೋ ನಮೋ ಎಂಬುದಾಗಿ ಸ್ವಾಮಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರ್ತಕ್ಕಂತಹ ಕೋದಂಡ ರಾಮನನ್ನು ಭಜಿಸುತ್ತಾ ಆ ಕೋದಂಡರಾಮ ಸ್ವಾಮಿ ನವನೀತ ಕೃಷ್ಣನಾಗಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಅಂತಹ ಆ ನವನೀತ ಕೃಷ್ಣ ಅಲಂಕಾರದಲ್ಲಿರುವಂತಹ ಕೋದಂಡರಾಮ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಸೇವೆಯಲ್ಲಿ ತೊಡಗಿ ಕೃತಕೃತ್ಯರಾಗೋಣ. ಅತ್ಯಂತ ಉತ್ಸಾಹದಿಂದ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಕೆಲವರು ಚಂಡೆಯನ್ನು ಬಾರಿಸುತ್ತಿದ್ದಾರೆ, ಮತ್ತು ಕೆಲವರು ಕೋಲಾಟವನ್ನಾಡುತ್ತಿದ್ದಾರೆ, ಮತ್ತೊಬ್ಬರು ಗಿರಿಗಿಟ್ಟಲೆಯನ್ನು ತಿರುಗಿಸುತ್ತಾ ಸ್ವಾಮಿಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ವೇದಾಂತ ವೇದ್ಯನಾಗಿರ್ತಕ್ಕಂತಹ ಶ್ಯಾಮಲ ಮೂರ್ತಿಯಾದಂತಹ ನವನೀತ ಕೃಷ್ಣನನ್ನು ಶರಣು ಹೊಂದುತ್ತಾ ಇರುವಂತಹದ್ದು. ಇಂತಹ ಅದ್ಭುತವಾದಂತಹ ಸನ್ನಿವೇಶವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ಭಗವಂತನನ್ನು ಯಾರು ನಮಿಸುತ್ತಾರೋ ಅವರ ಕ್ಲೇಶಗಳನ್ನೆಲ್ಲವನ್ನು ಕೂಡ ದೂರ ಮಾಡತಕ್ಕಂಥವನು ಗೋವಿಂದನಾಗಿದ್ದಾನೆ. ಗೋವುಗಳನ್ನು ರಕ್ಷಣೆ ಮಾಡತಕ್ಕಂಥವನು ಗಾಂ ವಿಂದತೀತಿ ಗೋವಿಂದ. ಅಂತಹ ಆ ಗೋವಿಂದನನ್ನು ನಮಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರೀಕೃಷ್ಣನ ಪಾದಪದ್ಮಗಳನ್ನು ಆಶ್ರಯಿಸುವಂತಹ ಭಾಗ್ಯವನ್ನು ಇಂದು ನಾವು ಪಡೆದುಕೊಂಡಿದ್ದೇವೆ. ಗೋಪಾಲಕನಾಗಿರ್ತಕ್ಕಂಥವನು, ವೇಣುನಾದ ಪ್ರಿಯನಾದಂಥವನು, ನವನೀತ ಚೋರನಾಗಿರ್ತಕ್ಕಂಥವನು, ನವನೀತ ಪ್ರಿಯನಾದಂಥವನು, ಲೋಕಕ್ಕೆಲ್ಲ ಅಪಾರವಾಗಿರ್ತಕ್ಕಂತಹ ತನ್ನ
ಕೃಪಾಪೂರ್ಣವಾದ ದೃಷ್ಟಿಯನ್ನು ಬೀರುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸ್ವಾಮಿಯ ಅಧರ ಮಧುರವಾಗಿದೆ, ಮುಖವೂ ಮಧುರವಾಗಿದೆ, ಕಣ್ಗಳೂ ಮಧುರವಾದಂತಹದ್ದು, ಹಸನವೂ ಕೂಡ ಮಧುರವಾದಂತಹದ್ದು. ಮಧುರಾಧಿಪತಿಯಾಗಿದ್ದಾನೆ ಸ್ವಾಮಿ ಕೋದಂಡರಾಮ, ಅವನೇ ನವನೀತ ಕೃಷ್ಣನಾಗಿದ್ದಾನೆ. ಅದನ್ನು ಜ್ಞಾನಿಗಳು ಅದ್ಭುತವಾಗಿ ವರ್ಣಿಸುತ್ತಾರೆ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಸ್ವಾಮಿಯ ಮನಸ್ಸು ಕೂಡ ಬಹಳ ಮಧುರ, ಅವನ ನಡಿಗೆ ಗಜಗಮನ ಅದು ಕೂಡ ಬಹಳ ಮಧುರ. ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಮಧುರಾಧಿಪತಿಯ ಎಲ್ಲವೂ ಕೂಡ ಮಧುರವೇ, ಆನಂದದಾಯಕವೇ ಎಂಬುದಾಗಿ ವರ್ಣಿಸುತ್ತಾ ನವನೀತ ಕೃಷ್ಣನ ದಿವ್ಯವಾಗಿರ್ತಕ್ಕಂತಹ ಈ ವಾಹನ ಸೇವೆಯನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ವೇಣುರ್ಮಧುರೋ ರೇಣುರ್ಮಧುರಃ ಪಾಣಿರ್ಮಧುರಃ ಪಾದೌ ಮಧುರೌ ನೃತ್ಯಂ ಮಧುರಂ. ನಡೆಸ್ತಾ ಇರತಕ್ಕಂತಹ ನೃತ್ಯ ಸ್ವಾಮಿಯ ಮುಂಭಾಗದಲ್ಲಿ ಅದು ಮಧುರವಾದಂತಹದ್ದು. ಸಖ್ಯಂ ಮಧುರಂ, ಸ್ವಾಮಿಯೊಂದಿಗೆ ಸಖ್ಯವನ್ನು ಬೆಳೆಸ್ತಾ ಇದ್ದಾರೆ ಭಕ್ತರು, ಅದು ಕೂಡ ಮಧುರವಾಗಿದೆ. ಮಧುರಾಧಿಪತೇರಖಿಲಂ ಮಧುರಂ ಗೀತಂ ಮಧುರಂ. ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದಾರೆ, ಹಾಡನ್ನು ಹಾಡ್ತಾ ಇದ್ದಾರೆ, ಅದು ಅದ್ಭುತವಾದಂತಹ ಮಾಧುರ್ಯವನ್ನು ನಮಗೆ ಹೊರಹೊಮ್ಮುತ್ತಾ ಇರುವಂತಹದ್ದಾಗಿದೆ. ಪೀತಂ ಮಧುರಂ, ಸ್ವಾಮಿಯ ದಿವ್ಯವಾದಂತಹ ದರ್ಶನವನ್ನು ಪಡೆದು ತೀರ್ಥವನ್ನು ಸ್ವೀಕಾರ ಮಾಡ್ತೇವೆ, ಅದು ಕೂಡ ಮಧುರವಾಗಿದೆ. ಭುಕ್ತಂ ಮಧುರಂ, ಸ್ವಾಮಿಯ ಸನ್ನಿಧಾನದಲ್ಲಿ ಕೊಟ್ಟಂತಹ ಪ್ರಸಾದ ಸ್ವೀಕಾರವನ್ನು ಮಾಡ್ತೇವೆ, ಅದು ಮಧುರವಾದಂತಹದ್ದು. ಸುಪ್ತಂ ಮಧುರಂ, ಸ್ವಾಮಿಯ ಸನ್ನಿಧಾನದಲ್ಲಿ ಮಲಗ್ತಕ್ಕಂತಹದ್ದು, ಅದೂ ಕೂಡ ಮಧುರ. ರೂಪಂ ಮಧುರಂ ತಿಲಕಂ ಮಧುರಂ, ಸ್ವಾಮಿಯನ್ನು ಸ್ಮರಿಸುತ್ತಾ ನಾವೇನು ಅಲಂಕಾರ ಮಾಡಿಕೊಳ್ತೇವೆ, ತಿಲಕವನ್ನು ಧರಿಸ್ತೇವೆ, ಅದೆಲ್ಲವೂ ಕೂಡ ಭಗವಂತನನ್ನು ಸ್ಮರಿಸುತ್ತಾ ಮಾಡುವಂತಹದ್ದು. ಭಗವಂತನಿಗೆ ಸಂಬಂಧಪಟ್ಟಂತಹ ಹಾಡಾಗಬಹುದು, ಅವನಿಗೆ ಸಂಬಂಧಪಟ್ಟಂತಹ ತೀರ್ಥವಾಗಬಹುದು, ಪ್ರಸಾದವಾಗಬಹುದು, ಅವನಿಗಾಗಿ ಮಲಗುವಂತಹದ್ದು, ಅವನಿಗಾಗಿ ಮಾಡುವ ಪ್ರತಿಯೊಂದೂ ಕೂಡ ಮಧುರವೇ ಮಧುರವೇ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಕರಣಂ ಮಧುರಂ ತರಣಂ ಮಧುರಂ ಹರಣಂ ಮಧುರಂ ಸ್ಮರಣಂ ಮಧುರಂ ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಹರೇ ಶ್ರೀನಿವಾಸ ಕೋದಂಡರಾಮ ಸ್ವಾಮಿನೇ ನಮೋ ನಮಃ. போயினாரா நல்லனைய அல்லறைய
ಕೋದಂಡರಾಮಸ್ವಾಮಿನೇ ನಮೋ ನಮಃ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಒಂಟಿಮಿಟ್ಟ ಕ್ಷೇತ್ರ ಏಕಶಿಲಾ ನಗರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವದಲ್ಲಿ ವಾದ್ಯಕಾರರು ವಾದ್ಯವನ್ನು ವಾದಿಸುತ್ತಾ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಾಹನ ಸೇವೆಯನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು ನವನೀತ ಕೃಷ್ಣ ಅಲಂಕಾರದಲ್ಲಿ ಇಂದು ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಅಂತಹ ಆ ಕೃಷ್ಣನನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ, ಕೃಷ್ಣನ ಪಾದಪದ್ಮಗಳನ್ನು ಆಶ್ರಯಿಸೋಣ. ಸರ್ವ ಮಾರ್ಗೇಶು ನಷ್ಟೇಶು ಕಾಲೇ ಚ ಕಲಿಧರ್ಮಿಣಿ ಪಾಷಂಡ ಪ್ರಚುರೇ ಲೋಕೆ ಕೃಷ್ಣ ಏವ ಗತಿರ್ಮಮ. ಎಂತಹ ಕಷ್ಟ ಇದ್ದರೂ ಕೂಡ ಎಲ್ಲ ಮಾರ್ಗಗಳು ಕೂಡ ಮುಚ್ಚಿ ಹೋಗ್ತಾ ಇರಲು, ಕಾಲವೂ ಕೂಡ ಕಲಿಧರ್ಮದಿಂದ ಕೂಡಿರತಕ್ಕಂತಹದ್ದಾಗಿರಲು, ನಾಸ್ತಿಕರೇ ಅತ್ಯಧಿಕವಾಗಿ ಇರ್ತಾ ಇರಲು, ಲೋಕದಲ್ಲಿ ಸುಖ ಶಾಂತಿಯನ್ನು ಇಷ್ಟಪಡ್ತಾ ಇರತಕ್ಕಂತಹ ವ್ಯಕ್ತಿಗೆ ಕೃಷ್ಣ ಏವ ಗತಿರ್ಮಮ, ಕೃಷ್ಣನೇ ಶರಣು ಆಗಿದ್ದಾನೆ. ಅಂತಹ ಆ ಕೃಷ್ಣನನ್ನು ಸ್ಮರಿಸುವಂತೆ, ಅದರಲ್ಲಿಯೂ ಕೂಡ ನವನೀತ ಕೃಷ್ಣನ ದಿವ್ಯವಾಗಿರ್ತಕ್ಕಂತಹ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡುವಂತೆ ಕೋದಂಡರಾಮಸ್ವಾಮಿ ಭಕ್ತರನ್ನು ಅನುಗ್ರಹಿಸಿದ್ದಾನೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹವನ್ನು ಪಡೆದುಕೊಳ್ತಾ ಇದ್ದೇವೆ. ಮ್ಲೇಚ್ಛಾಕ್ರಾಂತೇಷು ದೇಶೇಷು ಪಾಪೈಕನಿಲಯೇಷು ಚ ಸತ್ಪೀಡಾ ವ್ಯಗ್ರಲೋಕೇಷು ಕೃಷ್ಣ ಏವ ಗತಿರ್ಮಮ ಗಂಗಾದಿತೀರ್ಥವರ್ಯೇಷು ದುಷ್ಟೈರೇವಾವೃತೇಷ್ವಿಹ ತಿರೋಹಿತಾಧಿದೈವೇಷು ಕೃಷ್ಣ ಏವ ಗತಿರ್ಮಮ ಅಹಂಕಾರವಿಮೂಢೇಷು ಸತ್ಸು ಪಾಪಾನುವರ್ತಿಷು ಲಾಭಪೂಜಾರ್ಥಯತ್ನೇಷು ಕೃಷ್ಣ ಏವ ಗತಿರ್ಮಮ ಅಪರಿಜ್ಞಾನನಷ್ಟೇಷು ಮಂತ್ರೇಷು ವ್ರತಯೋಗಿಷು ತಿರೋಹಿತಾರ್ಥದೈವೇಷು ಕೃಷ್ಣ ಏವ ಗತಿರ್ಮಮ. ನಾನಾ ವಿಧವಾಗಿರ್ತಕ್ಕಂತಹ ವಾದ ವಿನಷ್ಟಗಳಲ್ಲಿ, ಸರ್ವಕಾಮ ವ್ರತಾದಿಗಳಲ್ಲಿಯೂ ಕೂಡ ಪಾಷಂಡೈಕ ಪ್ರಯತ್ನೇಷು ಕೃಷ್ಣ ಏವ ಗತಿರ್ಮಮ, ಕೃಷ್ಣನೇ ನಮ್ಮೆಲ್ಲರಿಗೆ ರಕ್ಷಕನಾಗಿದ್ದಾನೆ, ಅವನನ್ನೇ ಶರಣ ಹೊಂದಬೇಕು. ಅಂತಹ ಕೃಷ್ಣನನ್ನೇ, ನವನೀತ ಕೃಷ್ಣನನ್ನೇ ಫಲವನ್ನು ನೀಡತಕ್ಕಂಥವನು, ಮೋಕ್ಷ ರೂಪವಾದಂತಹ ನವನೀತವನ್ನು ನೀಡತಕ್ಕಂಥವನು, ಎಲ್ಲ ಪಾಪಗಳನ್ನು ಚಾಟಿಯಿಂದ ಹೊಡೆದು ದೂರ ಹಾಕ್ತಕ್ಕಂತಹವನು. ಅಂತಹ ಆ ಸ್ವಾಮಿ ಪಾದಪದ್ಮಗಳನ್ನು ಆಶ್ರಯಿಸಲಿಕ್ಕಾಗಿ ಸಂದೇಶವನ್ನು ನೀಡ್ತಾ ಇದ್ದಾನೆ. ಅಂತಹ ಸಂದೇಶವನ್ನು ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಕೃಷ್ಣನನ್ನೇ ಶರಣು ಹೊಂದಿ ಕೃತಕೃತ್ಯರಾಗೋಣ. ಅದ್ಭುತವಾದಂತಹ ರೀತಿಯಲ್ಲಿ ಕೃಷ್ಣನನ್ನು ಆಶ್ರಯಿಸೋಣ. ಶ್ರಿಯಾಶ್ಲಿಷ್ಟೋ ವಿಷ್ಣು ಸ್ಥಿರಚರ ಗುರುರ್ ವೇದ ವಿಷಯೋ ಧಿಯಾಂ ಸಾಕ್ಷಿ ಶುದ್ಧೋ ಹರಿರಸುರಹಂತಾಬ್ಜತನಯನಃ ಗದೀ ಶಂಖಿ ಚಕ್ರೀ ವಿಮಲವನಮಾಲಿ ಸ್ಥಿರರುಚಿಃ ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯಃ. ನನಗೆ ಕೃಷ್ಣನೇ ನನ್ನ ಪ್ರತ್ಯಕ್ಷಕ್ಕೆ ವಿಷಯನಾಗಲಿ, ನನ್ನ ಕಣ್ಗಳಿಗೆ ಕಾಣುವಂತಹ ವಸ್ತುವಾಗಲಿ, ಆ ಭಗವಂತನೇ ನನ್ನ ವಿಶೇಷವಾದ ಅನುಗ್ರಹವನ್ನು ಮಾಡಿ ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಮಾಧವ ಕೇಶವ ಮಧುಸೂದನ, ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ. ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ.
ಗೋವಿಂದ ವಾಸುದೇವ ಪ್ರದ್ಯುಮ್ನ ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ ವಾಮನ ಗೋವಿಂದ ವಾಸುದೇವ ಪ್ರದ್ಯುಮ್ನ ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ दामोदरानिरुद्ध दैव पुण्डरीकाक्ष दामोदरानिरुद्ध दैव पुण्डरीकाक्ष नामत्रयाधीश नमो नमो नामत्रयाधीश नमो नमो माधवा केशव मधुसूदना विष्णु श्रीधरा पदनकं चिन्तयामि यूयम् पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा नरसिंह हृषीकेश नगधरा त्रिविक्रम नरसिंह हृषीकेश नगधरा त्रिविक्रम शरणागत रक्ष जय जय सेवे शरणागत रक्ष जय जय सेवे माधवा केशव मधुसूदना विष्णु श्रीधरा पदनखं चिन्तयामि यूयम् महित जनार्दन मत्स्य कूर्म वराह सहज भार्गव बुद्ध जयतुरग कल्की महित जनार्दन मत्स्य कूर्म वराह सहज भार्गव बुद्ध जयतुरग कल्की विहित विज्ञान श्री वेंकटेश शुभकरं विहित विज्ञान श्री वेंकटेश शुभकरं अहमिह तव पददास्यम् अनिशं भजामि अहमिह तव पददास्यम् अनिशं भजामि माधवा केशव मधुसूदना विष्णु श्रीधरा पदनखं चिन्तयामि यूयम् माधवा केशव मधुसूदना विष्णु श्रीधरा पदनखं चिन्तयामि यूयम् चिन्तयामि यूयम् चिन्तयामि यूयम् ಭಗವಂತನಿಗೆ ಸಂಬಂಧಪಟ್ಟಂತಹ ಪಾದಪದ್ಮಗಳನ್ನು ನಾನು ಸರ್ವದಾ ಚಿಂತಿಸುತ್ತೇನೆ, ಅದನ್ನೇ ಧ್ಯಾನಿಸುತ್ತೇನೆ ಎಂಬುದಾಗಿ ಆ ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ತೋರಿಸುತ್ತಾ ಅದ್ಭುತವಾಗಿರ್ತಕ್ಕಂತಹ ಹಾಡನ್ನು ನಾವು ಕೇಳಿ ಕೃತಕೃತ್ಯರಾಗ್ತಾ ಇದ್ದೇವೆ. ನವನೀತ ಕೃಷ್ಣ ಅಲಂಕಾರದಲ್ಲಿ ಸ್ವಾಮಿ ಕೋದಂಡರಾಮ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ನಮ್ಮೆಲ್ಲರಲ್ಲಿ ಆ ಸ್ವಾಮಿ ತೋರಿಸಿಕೊಟ್ಟಿರ್ತಕ್ಕಂತಹ ಕರುಣೆ ಏನಿದೆ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಆ ಕರುಣೆಯನ್ನು ಸ್ಮರಿಸುತ್ತಾ ಮಾನವ ಜನ್ಮವನ್ನು ನೀಡಿದ್ದಾನೆ. ಅಷ್ಟೇ ಅಲ್ಲ, ಸಜ್ಜನರ ಸಹವಾಸವನ್ನು ನೀಡಿದ್ದಾನೆ, ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿದ್ದಾನೆ. ಇದೆಲ್ಲವೂ ಕೂಡ ಸ್ವಾಮಿ ನಮಗೆ ತೋರಿರ್ತಕ್ಕಂತಹ ಕರುಣೆ. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಸಿಗುವಂತಹದ್ದೇ ಬಹಳ ದುರ್ಲಭ. 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬರತಕ್ಕಂತಹದ್ದು ಮಾನವ ಜನ್ಮ. ಮಾನವ ಜನ್ಮ ಬಂದಾಗಲಾದರೂ ಕೂಡ ನಾವು ಸರಿಯಾಗಿ ಅದನ್ನು ಸಾರ್ಥಕಪಡಿಸಿಕೊಳ್ತೇವೆಯೇ ಅಂತಂದರೆ ಅದೂ ಇಲ್ಲ. ಆದರೆ ಪ್ರಸ್ತುತ ನಾವೆಲ್ಲರೂ ಅದನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಸ್ವಾಮಿಯ ಸೇವೆಗೆಂದೇ ನಮ್ಮ ಈ ಶರೀರವನ್ನು ಇರಿಸುತ್ತಿದ್ದೇವೆ, ಅವನ ಉತ್ಸವಗಳಲ್ಲಿ ಪಾಲ್ಗೊಳ್ತಾ ಇದ್ದೇವೆ.
ಲೌಕಿಕವಾದ ವಿಚಾರಗಳನ್ನು ಬದಿಗೊತ್ತಿ ಭಗವಂತನ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಅವನಿಗಾಗಿ ನಮ್ಮಲ್ಲಿರುವಂತಹ ಕಲೆಗಳನ್ನು ಷೋಡಶ ಕಲಾ ನಿಧಿಯಾದಂತಹ ಸ್ವಾಮಿಗೆ ಸಮರ್ಪಿಸುವಂತಹ ಬೃಹತ್ತಾದಂತಹ ಸಂಕಲ್ಪವನ್ನು ಮಾಡಿದ್ದೇವೆ. ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯದಲ್ಲಿ ಪ್ರವೃತ್ತರು ಕೂಡ ಆಗಿದ್ದೇವೆ. ಇದೆಲ್ಲವೂ ಕೂಡ ಆ ಸ್ವಾಮಿ ನಮಗೆ ತೋರಿಸಿಕೊಟ್ಟಿರ್ತಕ್ಕಂತಹ ಮಾರ್ಗಗಳು. ಆ ಮಾರ್ಗದಲ್ಲಿಯೇ ನಾವು ನಡೆಯುತ್ತಾ ಆ ಭಗವಂತನನ್ನು ಶರಣು ಹೊಂದಿ ಕೃತಕೃತ್ಯರಾಗೋಣ. ಶ್ರೀಕೃಷ್ಣನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕುತಿಯನ್ನು ಮಾಡೋಣ. ರಾಮನನ್ನು ಸ್ಮರಿಸೋಣ. ರಾಮ ಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೆ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೆ ಎಂಬುದಾಗಿ ತಿಳಿಸುತ್ತಾರೆ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ ಎಂಬುದಾಗಿ ರಾಮನನ್ನು ಕೃಷ್ಣನನ್ನು ಸೇರಿ ಸ್ಮರಿಸುವಂತಹದ್ದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ರಾಮಕೃಷ್ಣರ ಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಸ್ವಾಮಿಯಲ್ಲಿ ಅಪಾರವಾಗಿರ್ತಕ್ಕಂತಹ ಭಕುತಿಯನ್ನು ಮಾಡ್ತಾ ಇದ್ದೇವೆ. ಭಕುತಿಗೆ ಆ ಸ್ವಾಮಿ ಯಾವಾಗಲೂ ಕೂಡ ಬದ್ಧನಾಗ್ತಾನಂತೆ. ಆ ಸ್ವಾಮಿಯನ್ನು ನಾವು ಶರಣು ಹೊಂದುತ್ತಾ ಇದ್ದೇವೆ. ಎಂತಹ ಸ್ವಾಮಿ! ಲೋಕಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥವನು. ಅವನನ್ನು ಮೀರಿದಂತಹ ಮತ್ತೊಬ್ಬ ವ್ಯಕ್ತಿ ಲೋಕದಲ್ಲಿ ಇಲ್ಲವೇ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಹಿಮೆ ಆ ಸ್ವಾಮಿಗೆ ಇರುವಂತಹದ್ದಾಗಿದೆ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ಹರೇ ಹರೇ ರಾಮ ಹರೇ, ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಎಂಬುದಾಗಿ ರಾಮನನ್ನು ಕೃಷ್ಣನನ್ನು ಇವರೀರ್ವರನ್ನು ಕೂಡ ಭಜಿಸುವಂತಹ ಭಾಗ್ಯ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಕೌಸಲ್ಯಜ ವರವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕೌಸಲ್ಯೆಯ ಮಗನಾಗಿದ್ದಾನೆ. ಕೌಸಲ್ಯೆಯಿಂದ ಹುಟ್ಟಿರ್ತಕ್ಕಂಥವನು, ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟಿದಂತಹವನು, ಸುರರಿಂದ ಸಂಸೇವಿತವಾದಂತಹ ಪಾದಪದ್ಮಗಳುಳ್ಳಂತಹವನು ರಾಮ. ಅಂತಹ ರಾಮನನ್ನು ಭಜಿಸ್ತಾ ಇದ್ದೇವೆ. ಕಂಸಾದ್ಯ ಸುರರ ಧ್ವಂಸಗೈದ ಯದುವಂಶೋದ್ಭವ ಶ್ರೀ ಕೃಷ್ಣ ಹರೇ. ಯದುವಂಶದಲ್ಲಿ ಉದ್ಭವಿಸಿದಂಥವನು, ಕಂಸಾದಿ ಅಸುರರನ್ನು ಧ್ವಂಸ ಮಾಡಿದಂಥವನು ಶ್ರೀಕೃಷ್ಣ. ಅಂತಹ ಕೃಷ್ಣನನ್ನು ಸ್ಮರಿಸ್ತಾ ಇದ್ದೇವೆ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ ಎಂಬುದಾಗಿ. ಮುನಿ ಮುಖ ರಕ್ಷಕ, ಮುನಿ ಮಖ ರಕ್ಷಕ, ಧನುಜರ ಶಿಕ್ಷಕ, ಫಣಿಧರ ಸನ್ನುತ ರಾಮ ಹರೇ. ಫಣಿಧರ ಅಂದರೆ ಲಕ್ಷ್ಮಣ. ಆ ಲಕ್ಷ್ಮಣನಿಂದ ಸನ್ನುತನಾದಂಥವನು ರಾಮ. ಮುನಿಗಳ ಮಖವನ್ನು ರಕ್ಷಣೆ ಮಾಡ್ತಕ್ಕಂಥವನು, ಯಜ್ಞ ಯಾಗಾದಿಗಳನ್ನು, ಧನುಜರನ್ನು ಶಿಕ್ಷಿಸುವಂತಹ ಮಹಾನುಭಾವ ಸ್ವಾಮಿ. ಖರದೂಷಣಾದಿಗಳನ್ನು ಸಂಹಾರ ಮಾಡಿದ್ದಾನೆ ಶ್ರೀರಾಮ. ಅಂತಹ ರಾಮನನ್ನು ಸ್ಮರಿಸುವಂತಹದ್ದು. ಘನವರ್ಣಾಂಗ ಸುಮನ ಸರೊಡೆಯ ಶ್ರೀ ವನಜಾಸನ ಪಿತ ಕೃಷ್ಣ ಹರೇ. ಘನವರ್ಣಾಂಗ, ಮೇಘದಂತೆ ವರ್ಣವುಳ್ಳಂಥವನು. ಸುಮನಸರು ಅಂತಂದರೆ ದೇವತೆಗಳು. ಆ ದೇವತೆಗಳಿಗೇನೆ ಒಡೆಯನಾಗಿರ್ತಕ್ಕಂತಹ ಬ್ರಹ್ಮದೇವರಿಗೆ ತಂದೆಯಾಗಿರ್ತಕ್ಕಂತಹ ಕೃಷ್ಣ, ನವನೀತ ಕೃಷ್ಣ. ಆ ಕೃಷ್ಣನನ್ನು ಸ್ಮರಿಸುವಂತಹದ್ದು. ತಾಟಿಕೆ ಖರ ಮಧು ಕೈಟ ಭಾರಿ, ಪಾಪಾಟವಿ ಸುರಮುಖ ರಾಮ ಹರೇ. ಆಟದಿ ಫಣಿಮಾಲ್ಯಾಟವನಾಡಿದ ಖೇಟವಾಹ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ರಾಮನನ್ನು ಸ್ಮರಿಸುವ ಭಾಗ್ಯ, ಕೃಷ್ಣನನ್ನು ಸ್ಮರಿಸುವ ಭಾಗ್ಯ, ಇಬ್ಬರೂ ಒಬ್ಬರಾಗಿರತಕ್ಕಂತಹದ್ದು. ಈ ರೀತಿಯಾಗಿ ಅದ್ಭುತವಾದ ಅನುಸಂಧಾನವನ್ನು ಮಾಡ್ತಾ ನಾವೆಲ್ಲರೂ ಕೂಡ ನವನೀತ ಕೃಷ್ಣ ಅಲಂಕಾರದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಕೋದಂಡ ರಾಮ ಸ್ವಾಮಿಯನ್ನು ಸ್ಮರಿಸ್ತಾ ಇದ್ದೇವೆ. ರಾಮ ರಘುರಾಮ, ರಾಮ ಸದ್ಗುಣಗಳ ಧಾಮ, ನಿರ್ಜರ ಸಾರ್ವಭೌಮ, ಧನುಜ ಕುಲ ಭೀಮ ರಾಮ ಎಂಬುದಾಗಿ ರಾಮನನ್ನು ಭಜಿಸುವಂತಹದ್ದು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮನಿದ್ದಾನಂತೆ. ಎಲ್ಲ ಕಡೆಯಲ್ಲಿಯೂ ಕೂಡ ರಾಮ ವ್ಯಾಪಿಸಿದ್ದಾನೆ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವನಿಗೆ ಎಲ್ಲರಿಗೂ ಕೂಡ ರಾಮ ರಾಮ ರಾಮರೂಪಗಳೇ. ಈ ರೀತಿಯಾದ ಅದ್ಭುತವಾದಂತಹ ಲೀಲೆ
ನಮಗೆ ಖರದೂಷಣರ ಸಂಹಾರ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂಥದ್ದು. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಆ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲವನ್ನು ಕಾಣ್ತಾ ಇದ್ದಂತೆ ಕಪಿಸೇನೆ ಅತ್ಯಂತ ಹೆದರಿ ಹೋಗಿಬಿಡ್ತಂತೆ. ಒಳಗಡೆ ಇರತಕ್ಕಂತಹ ಧೈರ್ಯವೆಲ್ಲ ಕುಂದಿ ಹೋದರೆ ರಾಮ ವಿಶೇಷವಾಗಿ ಅನುಗ್ರಹಿಸಿದ್ದಾನೆ. ಎಲ್ಲೆಡೆಯಲ್ಲಿಯೂ ಕೂಡ ತಾನೇ ಕಾಣುವಂತೆ ಮಾಡಿದ್ದಾನೆ. ಆ ರೀತಿಯಾದ ರಾಮನನ್ನು ನೋಡ್ತಾ ಇದ್ದಂತೆ ಕಪಿಸೇನೆಯಲ್ಲಿ ಪುನಃ ಶಕ್ತಿ, ಪುನಃ ಉತ್ಸಾಹ, ಪುನಃ ಆದರ ಎಲ್ಲವೂ ಕೂಡ ಉಂಟಾಗಿ ವಿಶೇಷವಾದ ಯುದ್ಧವನ್ನು ಮಾಡುವುದರಲ್ಲಿ ಪ್ರವೃತ್ತರಾದರಂತೆ. ಅವನಿಗೆ ಇವರಾಮ, ಇವನಿಗೆ ಅವರಾಮ ಅಂತ ಹೇಳ್ತಾ ಇದ್ದಾರೆ. ಕೋದಂಡ ರಾಮಸ್ವಾಮಿನೇ
శ్రీహరిగొండ నృసింహుడు పంకరు హాక్షుల పాలాయను మరి ఏనేని సేతునమ్మ కృష్ణుడెంతెంత చేసెనమ్మ ఏనేని సేతునమ్మ కృష్ణుడెంతెంత చేసెనమ్మ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಸ್ವಾಮಿ ನವನೀತ ಕೃಷ್ಣ ನಮ್ಮೆಲ್ಲರಿಗೂ ಕೂಡ ನವನೀತವನ್ನು ನೀಡುತ್ತಿದ್ದಾನೆ, ವಿಶೇಷವಾದ ಸುಖವನ್ನು ನೀಡುತ್ತಾ ಇದ್ದಾನೆ, ಆನಂದವನ್ನು ಕೊಡುತ್ತಿದ್ದಾನೆ. ಜೀವನದಲ್ಲಿ ಸುಖ ಶಾಂತಿಯನ್ನು, ಮನಸ್ಸಿಗೆ ಮುದವನ್ನು ನೀಡುತ್ತಾ ತನ್ನ ಉತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಿದ್ದಾನೆ. ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ನವನೀತ ಕೃಷ್ಣ ಅಲಂಕಾರ ರೂಪದಲ್ಲಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ಸ್ವಾಮಿ ಅದ್ಭುತವಾದ ಸೊಬಗನ್ನು ತೋರುತ್ತಾ ಇದ್ದಾನೆ. ಇಂತಹ ಸೊಬಗು ಭಗವಂತ ಶ್ರೀರಾಮಚಂದ್ರನಿಗೆ, ಶ್ರೀಕೃಷ್ಣನಿಗೆ ಅಲ್ಲದೆ ಇನ್ಯಾರಿಗೆ ಇರಲಿಕ್ಕೆ ಸಾಧ್ಯ? ಅದನ್ನೇ ತಿಳಿಸ್ತಾ ಇದ್ದಾರೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಂತ. ಇನ್ನು ದೊರೆಯತನದಲ್ಲಿ ನೋಡುವ ಅಂತಂದರೆ ಧರಣಿದೇವಿಗೆ ರಮಣನಾಗಿದ್ದಾನೆ, ಸಿರಿಯತನದಲ್ಲಿ ನೋಡಿದರೆ ಶ್ರೀದೇವಿಗೇನೆ ಕಾಂತನಾಗಿದ್ದಾನೆ, ಹಿರಿಯತನದಲ್ಲಿ ವಿಚಾರ ಮಾಡಿದರೆ ಸರಸಿಜನಾದಂತಹ ಆ ಬ್ರಹ್ಮನಿಗೆ ಅಯ್ಯನಾಗಿದ್ದಾನೆ, ತಂದೆಯಾಗಿದ್ದಾನೆ. ಗುರುವಿನ ತನದಲ್ಲಿ ನೋಡಿದರೆ ಜಗತ್ತಿಗೆ ಆದಿಗುರುವು ಸ್ವಾಮಿ. ಇಂತಹ ಅದ್ಭುತವಾದಂತಹ ಮಹಿಮೆ ಸೊಬಗು ಭಗವಂತ ಶ್ರೀಕೃಷ್ಣನಿಗೆ, ಶ್ರೀರಾಮಚಂದ್ರನಿಗಲ್ಲದೆ ಇನ್ಯಾರಿಗೆ ಇರಲಿಕ್ಕೆ ಸಾಧ್ಯ? ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣಿ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಗೋಪಾಲನಿಗೆ, ಸ್ವಾಮಿ ನವನೀತ ಕೃಷ್ಣನಿಗೆ ಇಂತಹ ಭಾಗ್ಯ ಇರಲಿಕ್ಕೆ ಸಾಧ್ಯ ಅನ್ನುವ ವಿಚಾರವನ್ನು ತಿಳಿಸುತ್ತಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯ ಮುಂಭಾಗದಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿ ಕೃತಕೃತ್ಯರಾಗ್ತಾ ಇದ್ದಾರೆ. ಭಕ್ತರು ಕೋಲಾಟವನ್ನು ಆಡಿ ವಿಶೇಷವಾದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕ. ಈ ಪರಿಯ ಸೊಬಗಾವ ದೇವರಲಿನ ಕಾಣೆ. ಪರಮ ಪಾವಿತ್ರ್ಯ ವಿಷಯವನ್ನು ಆಲೋಚನೆ ಮಾಡುವುದು ಅಂತಾದರೆ ಲೋಕದಲ್ಲಿ ಪರಮ ಪವಿತ್ರವಾದಂತಹದ್ದು ಗಂಗೆ. ಆ ಗಂಗೆಗೆ ಜನಕನಾಗಿದ್ದಾನೆ ಸ್ವಾಮಿ. ಇನ್ನೆಷ್ಟು ಪರಮ ಪಾವಿತ್ರ್ಯ ಅವನಲ್ಲಿರಲಿಕ್ಕೆ ಸಾಧ್ಯ? ವಿಶೇಷವಾದಂತಹ ಪರಮ ಪವಿತ್ರವಾದಂತಹ ಗಂಗೆಗೇನೆ ಜನಕನಾದಂತಹವನು. ದೇವತ್ವ ವಿಚಾರದಲ್ಲಿ ನೋಡುವುದು ಅಂತಾದರೆ ಎಲ್ಲ ದೇವತೆಗಳಿಗೂ ಕೂಡ ಒಡೆಯನಾಗಿದ್ದಾನೆ. ಲಾವಣ್ಯ ವಿಷಯದಲ್ಲಿ ನೋಡುವ ಅಂತಂದರೆ ಲೋಕಮೋಹಕನಾದಂತಹ ಆ ಮನ್ಮಥನಿಗೇನೆ ತಂದೆಯಾಗಿದ್ದಾನೆ. ಧೈರ್ಯ ವಿಷಯದಲ್ಲಿ ಎಲ್ಲ ಸುರರನ್ನು ಸದೆಬಡಿಯತಕ್ಕಂತಹ ಮಹಾನುಭಾವ. ಇಂತಹ ಸೊಬಗು ಇನ್ಯಾವ ದೇವರಲ್ಲಿ ಕಾಣಲಿಕ್ಕೆ ಸಿಗ್ತಿದೆ? ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಜಗತೀಧರ ಶೇಷ ಪರ್ಯಂಕ ಶಯನ, ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ, ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ. ಪುರಂದರ ವಿಠಲನಿಗಲ್ಲದೆ ಇಂತಹ ಭಾಗ್ಯ ಉಳಿದ ದೇವತೆಗಳಿಗೆ, ಉಳಿದ ದೇವರಿಗೆ ಯಾರಿಗಾದರೂ ಇರಲಿಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಇದು ಅಂತಹ ಆ ಪರಮ ವಿಶಿಷ್ಟವಾದ ಮಹಿಮೆಗಳಿಗೆ ನಿಧಿಯಾದಂತಹ ಪುರಂದರ ವಿಠಲನಿಗೇನೆ ಇಂತಹ ಭಾಗ್ಯ. ಆಕಾಶದಲ್ಲಿ ಸಂಚರಿಸುವಂತಹ ಗರುಡ ದೇವರನ್ನೇ ತನ್ನ ತುರಗವನ್ನಾಗಿ, ಕುದುರೆಯನ್ನಾಗಿ ಮಾಡಿಕೊಂಡಿದ್ದಾನೆ.
ಜಗತ್ತನ್ನು ಧರಿಸ್ತಕ್ಕಂತಹ ಶೇಷದೇವರೇನಿದ್ದಾರೆ ಆ ಶೇಷದೇವರನ್ನೇ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಭಾಗ್ಯ ಆ ಭಗವಂತನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಮಿಗಿಲಾದ ದೈವಕ್ಕೆ ಈ ಭಾಗ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ. ನಿಗಮಕ್ಕೆ ಗೋಚರನಾಗಿರ್ತಕ್ಕಂಥವನು ಅಂತಹ ಆ ಸ್ವಾಮಿಯನ್ನು ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ಎಂಬುದಾಗಿ ಜಗದ್ಗುರುಗಳು ವರ್ಣಿಸುತ್ತಾರೆ, ಸ್ತೋತ್ರ ಮಾಡ್ತಾರೆ. ಸದಾಗಮಗಳಿಂದ ವಿಜ್ಞೇಯನಾದಂಥವನು ಅಂತಹ ಆ ಸ್ವಾಮಿಯನ್ನು, ನವನೀತ ಕೃಷ್ಣನನ್ನು, ಹನುಮಂತನಿಗೆ ವಿಶೇಷವಾಗಿರ್ತಕ್ಕಂತಹ ತನ್ನನ್ನು ತಾನು ಕೊಟ್ಟಿರುವಂತಹ ರಾಮನನ್ನು ನಾವು ಭಜಿಸ್ತಾ ಇದ್ದೇವೆ. ರಾಮನ ನಾಮ ಧ್ಯಾನವನ್ನು ಮಾಡ್ತಾ ಇಂದಿಗೂ ಕೂಡ ಕಿಂಪುರುಷಾಖಂಡದಲ್ಲಿ ಹನುಮಂತ ದೇವರು ಲೋಕ ಕಲ್ಯಾಣ ಕಾರ್ಯದಲ್ಲಿ ರಾಮನಾಮದ ನಾಮನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಂತಹ ರಾಮನನ್ನು ಹಾಗೂ ಹನುಮಂತ ದೇವರನ್ನು, ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನಃ, ಮಂಗಳಂ ಪುಂಡರೀಕಾಕ್ಷಃ, ಮಂಗಳಂ ಗರುಡಧ್ವಜಃ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ, ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ, ಸಾರ್ವಭೌಮಾಯ ಮಂಗಳಂ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣನ ದಿವ್ಯವಾದಂತಹ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ನವನೀತ ಕೃಷ್ಣ ಅಲಂಕಾರ ರೂಪದಲ್ಲಿ ಕೋದಂಡರಾಮ ಸ್ವಾಮಿ ತಲೆಯ ಮೇಲೆ ನವಿಲಿನ ಗರಿಯನ್ನು ಧರಿಸಿ ಕೈಯಲ್ಲಿ ವಿಶೇಷವಾದ ಫಲವನ್ನು ತುಂಬಿಕೊಂಡಿರ್ತಕ್ಕಂತಹ, ಬೆಣ್ಣೆಯಿಂದ ತುಂಬಿರ್ತಕ್ಕಂತಹ ಗಡಿಗೆಯನ್ನು ಹಿಡಿದುಕೊಂಡಿದ್ದಾನೆ. ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿದ್ದಾನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ఓం